ನಮಸ್ತೆ ಬಡ್ಡೀಸ್. ಇವತ್ತು ನಾನು ನಿಮಗೆ ಟ್ರೆಂಡಿಂಗಲ್ಲಿರೋ ಜಿಮಿನಿ AI ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಮೊಬೈಲಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ. ಇವತ್ತು ಗೂಗಲಿಗೆ ಹೋಗಿಬಿಟ್ಟು ಜಿಮಿನಿ AI ಫೋಟೋ ಎಡಿಟರ್ ಪ್ರಾಂಪ್ಟ್ ಅಂತ ಹಾಕಿ. ನಾನು ಹಾಕಿದ್ದೀನಲ್ಲ, ಸೇಮ್ ಅದೇ ಥರ ಹಾಕಿದ್ರೆ ಸರ್ಚ್ ಕೊಟ್ಟರೆ ಆಮೇಲೆ ನಿಮಗೆ ಬರುತ್ತೆ, ಡ್ಯಾಶ್ಬೋರ್ಡ್ ಬರುತ್ತೆ. ಓಕೆನಾ. ಸೊ ಈ ಡ್ಯಾಶ್ಬೋರ್ಡ್ ಬಂದಿದೆ, ನಿಮಗೆ ಇಲ್ಲಿ ಕಾಣಿಸ್ಬೋದು ಇಷ್ಟೊಂದು ವೆಬ್ಸೈಟ್ಗಳಿವೆ. ದ ಎಕನಾಮಿಕ್ ಟೈಮ್ಸ್ ಅಂತ ಇದೆಯಲ್ಲ, ಅದರಲ್ಲೂ ಬರುತ್ತೆ. ನೀವು ಅದರಲ್ಲಿ ಹೋಗಿದ್ರೆ ಕೆಳಗೆ ಹೋದರೆ ನಿಮಗೆ ಬೇಜಾನ್ ಪ್ರಾಂಪ್ಟ್ಗಳು ಕಾಣಿಸುತ್ತೆ. ಸೊ ಅದರಲ್ಲಿರೋದಲ್ಲೇ ರಿಯಲಿಸ್ಟಿಕ್ ಫಿಗರ್ ಪ್ಲಸ್ ಟಾಯ್ ಈ ಥರದ್ದು ನಿಮ್ಗೆ ಯಾವ ಥರದ್ದು ಬೇಕೋ ಅದನ್ನ ಹಾಕ್ಕೋಬೋದು. ಓಕೆನಾ. ಆಮೇಲೆ ನೆಕ್ಸ್ಟು ನಮಗೆ ಬಾಯ್ಸ್ಗೆ ಹೇಗೆ ಜನ್ರೇಟ್ ಮಾಡೋದು ಫೋಟೋನ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಗರ್ಲ್ಸ್ದು ಇವಾಗ ಸ್ಯಾರಿ ಟ್ರೆಂಡಿಂಗಲ್ಲಿ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇವಾಗ ಬಾಯ್ಸ್ದು ಬಂದರೆ ನೋಡಿ, ಇಷ್ಟೊಂದು ಪ್ರಾಂಪ್ಟ್ ಇದೆ. ಅದರಲ್ಲಿ ಇಮೇಜಸ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ಶೋ ಆಗುತ್ತೆ ಅಂತ. ನಾನು ಒಂದು ಮಾಡಿ ತೋರಿಸ್ತೀನಿ ನಿಮಗೆ, ನನ್ನದೇ ಫೋಟೋದೆ. ಸೊ ಇಲ್ಲಿದೆಯಲ್ಲ, ನಾನು ಓಕೆ ಇದನ್ನ ಕಾಪಿ ಮಾಡ್ಕೋತೀನಿ. ಅಲ್ಲಿ ಇದೆಯಲ್ಲ ಪ್ರಾಂಪ್ಟ್ ಕೊಟ್ಟಿದ್ದಾರಲ್ಲ, ಸೊ ಕ್ರಿಯೇಟ್ ರೆಟ್ರೋ ವಿಂಟೇಜ್ ಇನ್ಸ್ಪೈರ್ಡ್ ಇಮೇಜ್ ಅಂತ ಇದೆಯಲ್ಲ, ಇದನ್ನ ಕಾಪಿ ಮಾಡ್ಕೋತೀನಿ. ಅಷ್ಟು ಕಾಪಿ ಮಾಡ್ಕೋಬೇಕು. ಓಕೆನಾ. ಕಾಪಿ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಇವಾಗ ಫಸ್ಟಲ್ಲಿ ಇದೆಯಲ್ಲ ಜಿಮಿನಿ ನ್ಯಾನೋ ಬನಾನಾ AI ಜನ್ರೇಟರ್ ಅಂತ, ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಹೋಗ್ಬಿಟ್ಟು ಟ್ರೈ ಜಿಮಿನಿ ಅಂತ ಕೊಡಬೇಕು. ಆಮೇಲೆ ಬರುತ್ತೆ. ಆಮೇಲೆ ಇದರಲ್ಲಿ ನಿಮ್ಮ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡೆ ನಂದ. ಇವಾಗ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ಪೇಸ್ಟ್ ಮಾಡಬೇಕು ಆ ಪ್ರಾಂಪ್ಟ್ನ. ನಾವೇನು ಕಾಪಿ ಮಾಡಿದ್ದೀವಲ್ಲ ಆ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡಬೇಕು, ಕೊಡಬೇಕು. ಇವಾಗ ಸ್ವಲ್ಪ ಹೊತ್ತು ಸಮಯ ತಗೊಳುತ್ತೆ, ಒಂದು ಜಸ್ಟ್ ಸೆಕೆಂಡ್ ಅಂತ ಬರ್ತಾ ಇದೆಯಲ್ಲ, ಬಫರಿಂಗ್ ಆಗುತ್ತೆ. ಬಫರಿಂಗ್ ಆದ್ಕೊಳ್ಳೆ ನಮ್ಮ ಫೋಟೋ ಜನ್ರೇಟರ್ ಆಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಜನ್ರೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆ ಅಲ್ವಾ. ಇವಾಗ ಜನ್ರೇಟ್ ಆಗುತ್ತೆ ಇದು. ಓಕೆನಾ. ಇವಾಗ ನೋಡಿ ನನ್ನ ಫೋಟೋ ಬಂತು. ನೋಡಿ ಎಂಥ ಚೆನ್ನಾಗಿರೋ ಫೋಟೋ ಬಂತು. ನಾನು ಅಲ್ಲಿ ಹಾಕಿದ ಇಮೇಜೇ ಬೇರೆ, ಕಲರು ಇಲ್ಲೇ ಬೇರೆ. ಎಷ್ಟು ಚೆನ್ನಾಗಿ ಬಂತಲ್ವಾ. ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನಾವು, ಸೇಮ್ ಇದರಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಫೋಟೋ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಾಣಿಸುತ್ತಲ್ಲ, ಅಲ್ಲಿ ನಾನು ನೋಡಿ ಟಚ್ ಮಾಡಿದ್ನಲ್ಲ ಡೌನ್ಲೋಡ್ ಬಟನ್ ಅಂತ, ಡೌನ್ಲೋಡ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ ಇದು ಸೇವ್ ಆಗುತ್ತೆ. ನೀವು ಪೋಸ್ಟ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಸ್ಟೋರಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಓಕೆನಾ. ಇವಾಗ ಬ್ಯಾಕ್ ಬಂದರೆ ನೆಕ್ಸ್ಟು ಇವಾಗ ಗರ್ಲ್ಸಿಂದೇನು ಸಾರಿ ಬೇಕಾಗ್ತದಾರಲ್ಲ, ಸೀರೆದು, ಅದನ್ನ ಮಾಡ್ಬೋದು. ಇಲ್ಲಿದೆ ನೋಡಿ, ಸಾರಿ ಟ್ರೆಂಡಿಂಗ್, ಸಾರಿ ಎಡಿಟಿಂಗ್ ಪ್ರಾಂಪ್ಟ್ಸ್ ಅಂತ. ಅಲ್ಲಿ ನೋಡಿ, ಅಲ್ಲಿ ಎಷ್ಟೊಂದು ಪ್ರಾಂಪ್ಟ್ಸ್ ಇದೆ ಅಂತ. ನಿಮಗೆ ಕೆಳಗೆ ಹೋದರೆ ಸಿಗುತ್ತೆ ಒಂದೊಂದೇ ಪ್ರಾಂಪ್ಟ್ಸು. ನಿಮಗೆ ಯಾವ ಥರದ್ದು ಬೇಕೋ ಅದನ್ನ ಗರ್ಲ್ಸ್ ಕೂಡ ಮಾಡ್ಕೋಬೋದು. ಸೇಮ್ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ನಿಮ್ಮದು ಒಂದು ಇಮೇಜಲ್ಲಿ ಸೆಲೆಕ್ಟ್ ಮಾಡಿ, ನಾನು ಇವಾಗ ಹೇಗೆ ನನ್ನ ಇಮೇಜ್ ಸೆಲೆಕ್ಟ್ ಮಾಡಿನೋ ಹಾಗೆ ಸೆಲೆಕ್ಟ್ ಮಾಡಿ ಇದಕ್ಕೆ ನೀವು ನಿಮ್ಮ ಫೋಟೋ ಹಾಕಿ ಈ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಹಾಕಿದ್ರೆ ಆಯಿತು ಜಿಮಿನಿಗೆ. ಅದು ನಿಮಗೆ ಬ್ಯೂಟಿಫುಲ್ಲಾಗಿರೋ ಸ್ಯಾರಿ ಇಮೇಜ್ನ ಪ್ರೊವೈಡ್ ಮಾಡುತ್ತೆ. ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.